ವಿಶೇಷವಾಗಿ ನಮ್ಮ ಗೌರವಾನ್ವಿತ ಮಂತ್ರಿಗಳಲ್ಲಿ ನಾನು ಮನವಿಯನ್ನು ಮಾಡ್ತೇನೆ ಸರ್, ತಾವು ಕೂಡ ದಯಮಾಡಿ ಹೇಳಬೇಕು, ನಮ್ಮ ಎಲ್ಲ ಸ್ಥಳೀಯರಿಗೆ ಹೆಚ್ಚಿನ ಉದ್ಯೋಗವನ್ನು, ಅದರಲ್ಲೂ ಕೂಡ ಯಾರೆಲ್ಲ ರೈತರು ತಮ್ಮ ಜಮೀನನ್ನು ಕಳ್ಕೊಂಡಿದ್ದಾರೆ ಅಂಡ್ ಯಾವುದೇ ಕಾಂಟ್ರವರ್ಸಿ ಇಲ್ಲದೆ ನಮ್ಮ ಭಾಗದಲ್ಲಿ ಎಕನಾಮಿಕಲ್ ಗ್ರೋತ್ ಇದೆಲ್ಲ ಬೆಳವಣಿಗೆ ಆಗಬೇಕು ಅನ್ನೋ ಕಾರಣಕ್ಕಾಗಿ ನಮ್ಮ ರೈತರು ಇಷ್ಟೆಲ್ಲ ಸಂಪೂರ್ಣವಾಗಿ ಸಹಕಾರವನ್ನು ಮಾಡಿದ್ದಾರೆ. ಹಾಗಾಗಿ ಬೇರೆ ಯಾವುದೇ ಇಂಡಸ್ಟ್ರಿಯಲ್ ಇರೋದಿಲ್ಲ, ವೇಣಗಲ್ ಮತ್ತು ನರಸಾಪುರವನ್ನು ಹೊರತುಪಡಿಸಿದ್ರೆ ಬೇರೆ ಯಾವ ರೈತರು ಇಷ್ಟು ಪೂರ್ಣ ಪ್ರಮಾಣದಲ್ಲಿ ಸಹಕಾರ ಮಾಡಲಿಲ್ಲ. ಹಾಗಾಗಿ ಇದನ್ನು ತಾವು ಗಮನದಲ್ಲಿ ಇಟ್ಕೊಂಡು ಅದನ್ನು ಒಂದು ಆದೇಶವನ್ನು ತಾವು ಮಾಡಬೇಕಾಗುತ್ತೆ. ಎರಡನೇದೇನು ಅಂತ ಹೇಳಿದ್ರೆ 10-15 ವರ್ಷ ಆದರೂ ಕೂಡ ಇವತ್ತು ಇಂಡಸ್ಟ್ರಿಯಲ್ ಏರಿಯಾ ಮಾಡ್ದೇನೆ ಹಾಗೆ ಜಾಗವನ್ನು ಉಳಿಸ್ಕೊಂಡಿದ್ದಾರೆ, ವಿಚ್ ಇಸ್ ನಾಟ್ ಫೇರ್ ಸರ್. ದಯಮಾಡಿ ಇದಕ್ಕೆ ಕಾನೂನನ್ನು ಮಾಡಿ 5 ವರ್ಷದ ಒಳಗಡೆ ಏನಾದ್ರು ಇಂಡಸ್ಟ್ರೀಸ್ ಅನ್ನ ಮಾಡಬೇಕು ಅಂತ ಹೇಳಿ ತಾವು ದಯಮಾಡಿ ಆದೇಶವನ್ನ ಸರ್ಕಾರದ ಹಂತದಲ್ಲೂ ಕೂಡ ತಾವು ತೆಗೆದುಕೊಳ್ಬೇಕು. ಹೆಚ್ಚು ಹೆಚ್ಚು ಮೇಜರ್ ಇಂಡಸ್ಟ್ರೀಸ್ ಇಲ್ಲಿ ಬರೋ ರೀತಿಯಲ್ಲಿ ತಾವು ನೋಡ್ಕೊಳ್ಬೇಕು ಅನ್ನೋಂಥ ಮಾತನ್ನು ಹೇಳ್ತಾ, ಹಾಗೆ CSR ಫಂಡ್ಸ್ ಅಲ್ಲೂ ಕೂಡ ನಮ್ಮ ಈ ಭಾಗದ ಅಭಿವೃದ್ಧಿಗೆ ಇವರೆಲ್ಲರೂ ಕೂಡ ಕಾಂಟ್ರಿಬ್ಯೂಟ್ ಮಾಡಬೇಕು ಅನ್ನುವಂಥ ಆದೇಶವನ್ನು ಕೂಡ ತಾವು ಸರ್ಕಾರದ ವತಿಯಿಂದ ಮಾಡಿಕೊಡ್ಬೇಕು ಅಂತ ಹೇಳಿ ತಮ್ಮಲ್ಲಿ ಗೌರವಪೂರ್ವಕವಾಗಿ ವಿನಂತಿಯನ್ನು ಮಾಡಿ, ತಾವು ಬಂದದ್ದು ನಮ್ಮೆಲ್ಲರಿಗೂ ಕೂಡ ಹೆಮ್ಮೆ ವಿಷಯ. ಇದೊಂದು ಇಡೀ ವರ್ಲ್ಡ್ ಮ್ಯಾಪ್ ಅಲ್ಲಿ ಇವತ್ತುಗಳನ್ನು ಸಲ್ಲಿಸ್ತಾ ಮತ್ತು ವಿಶೇಷವಾಗಿ ನಮ್ಮ ಟೌನ್ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಬಂದಿದ್ದಾರೆ. ಅವರು ಎಲ್ಲರೂ ಕೂಡ ಅಭಿವೃದ್ಧಿಯನ್ನು ಮಾಡಬೇಕು ಅನ್ನೋ ಆಸಕ್ತಿಯನ್ನು ಹೊಂದಿರುವಂತವರು. ಮತ್ತೆ ವಿಶೇಷವಾಗಿ ಮತ್ತೊಮ್ಮೆ ಐ ವುಡ್ ಲೈಕ್ ಟು ಕಂಗ್ರ್ಯಾಚುಲೇಟ್ ನರಸಾಪುರ ವೇಣಗಲ್ ಇಂಡಸ್ಟ್ರಿ ಏರಿಯಾ ಭಾರತ ದೇಶದಲ್ಲೇ ಇಡೀ ಪ್ರಪಂಚದಲ್ಲೇ ಒಂದು ಒಳ್ಳೆಯ ಉತ್ತಮವಾದಂಥ ಬೆಳವಣಿಗೆ ಆಗ್ತಾ ಇರುವಂಥ ಒಂದು ಏರಿಯಾ ಅಂತ ಎಲ್ಲರಿಗೂ ಗೊತ್ತಿದೆ. ಮುಖ್ಯವಾಗಿ ನಮ್ಮ ರೈತರಿಗೆ ಧನ್ಯವಾದಗಳು. ಯಾಕಂದ್ರೆ ಇಡೀ ಯಾವುದೇ ಕಡೆ ಇವತ್ತು ಬಿಡದಿ ಕಡೆ ನೋಡ್ಬೋದು, ಬಿಡದಿ ಕಡೆ ಇವತ್ತು ಏನಾಗ್ತಾ ಇದೆ, ಇಂಡಸ್ಟ್ರಿ ಏನು ಮಾಡಬೇಕು ಅಂತ ಹೇಳಿದ್ರೆ ಗಲಾಟೆ ಮಾಡ್ತಾ ಇದ್ದಾರೆ, ಬೇಡ ನಮ್ಮ ಇಂಡಸ್ಟ್ರಿ. ಆದರೆ ಇವತ್ತು ನಮ್ಮ ಕೋಲಾರ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಒಳಗೆ ನಮ್ಮ ವೇಣಗಲ್ ನರಸಾಪುರ ಹೇಗೆ ಎರಡೂ ಸೇರಿದ್ರೆ ಯಾರು ರೈತರಿಗೆ ಕನ್ವಿನಿಯನ್ಸ್ ಆಗ್ತಾ ಇದೆ. ಬಟ್ ಯಾರೇ ಆಗಲಿ ರೈತರನ್ನ ಅನ್ಯಾಯ ಮಾಡಬಾರ್ದು. ಈಸ್ ಬೇಸಿಕಲಿ ಈಸ್ ಅಗ್ರಿಕಲ್ಚರ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ದಿಸ್ ಇಂಡಿಯಾ. ನಾವು ನಿಮ್ಮ ಹಿಂದೆ ಇರ್ತೀವಿ, ನಿಮ್ಮ ಹಿಂದ್ಗಡೆ ನಿಮ್ಮೆಲ್ಲವನ್ನು ಸಪೋರ್ಟ್ ಮಾಡ್ತೇವೆ. ನಿಮ್ಮೆಲ್ಲರಿಗೂ ನಾವು ಈ ಭಾಗದಲ್ಲಿರ್ತಕ್ಕಂಥ ನಮ್ಮ ರೈತರಿಗೆ, ಮಕ್ಕಳಿಗೆ ಎಂಪ್ಲಾಯ್ಮೆಂಟ್ ಕೊಡಬೇಕು, ಮೊದಲನೇ ಪ್ರಯಾರಿಟಿ. ಎರಡನೇ ಪ್ರಯಾರಿಟಿ ನಮ್ಮ ಕನ್ನಡಿಗರಿಗೆ ಕೊಡಬೇಕು. ಆಮೇಲೆ ನಮ್ಮ ಮೂರನೇ ಪ್ರಯಾರಿಟಿ ಕನ್ನಡಿಗರು ಪ್ಲಸ್ ನಮ್ಮ ಕೋಲಾರ ಜಿಲ್ಲೆಯವರು, ಚಿಕ್ಕಬಳ್ಳಾಪುರ ಜಿಲ್ಲೆಯವರು ಇದನ್ನ ಮಾಡಬೇಕು ಅನ್ನೋದನ್ನ ನಾವು ಹೇಳ್ತೀವಿ. ಯಾವುದೇ ಕಂಪ್ನಿಯವರಿಗೆ ಬೇರೆ ಕಡೆ ಎಷ್ಟೋ ಲಾಚರ್ಸ್ ಇದೆ, ಆದರೆ ಈ ವೇಣಗಲ್ ನರಸಾಪುರ ಇಂಡಸ್ಟ್ರಿ ಏರಿಯಾದಲ್ಲಿ ಯಾವ ಜನಪ್ರತಿನಿಧಿಯಿಂದ ಯಾರಿಂದ ಯಾರು ಡಿಸ್ಟರ್ಬೆನ್ಸ್ ಇಲ್ಲ, ಯಾರು ಇಲ್ಲ. ಇಲ್ಲಿ ಫುಲ್ಲಿ ಸಪೋರ್ಟ್, ನಾವು ನಿಮ್ಮೆಲ್ಲರಿಗೂ ಸಪೋರ್ಟ್ ಮಾಡ್ತೀವಿ, ನಾವು ನಿಮ್ಮ ಹಿಂದೆ ಇರ್ತೀವಿ ಅಂತ ಹೇಳ್ತಾ ಇವತ್ತು ಎಲ್ಲರೂ ಇವತ್ತು ಥ್ಯಾಂಕ್ಸ್ ಒನ್ಸ್ ಅಗೇನ್ ಅಂಡ್ ಹೋಮ್ ಕಂಪನಿ ಅಂಡ್ ಫ್ಯಾಮಿಲಿ. ನಾವು ವೇಣಗಲ್ನಲ್ಲಿ ಕ್ರೋನ್ಸ್ ಫ್ಯಾಕ್ಟರಿಯ ಉದ್ಘಾಟನೆ ಸಂದರ್ಭದಲ್ಲಿ ಪ್ರಪ್ರಥಮವಾಗಿ ನಾನು ಕ್ರೋನ್ಸ್ ಮ್ಯಾನೇಜ್ಮೆಂಟ್ಗೆ ಮತ್ತು ಅವರ ಎಂಟೈರ್ ಟೀಮ್ ಅವಕ್ಕೆ ನಾನು ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಐ ಕಾಂಗ್ರ್ಯಾಚುಲೇಟ್ ದ ಕ್ರೋನ್ಸ್ ಮ್ಯಾನೇಜ್ಮೆಂಟ್ ಟೀಮ್.